ವ್ಯಾಸ ಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ನಿಮಗೆಲ್ಲರಿಗೂ ಲೈಫ್ ಟೈಮ್ಸ್ ಮೀಡಿಯಾ ನನ್ನ ಚಾನಲ್ಗೆ ಸ್ವಾಗತ ಕೋರುತ್ತಾ ಆದಿಪರ್ವ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಶತಶೃಂಗದಲ್ಲಿ ಮಾದ್ರಿ ಮೃಗರೂಪದ ಋಷಿಶಾಪದಿಂದ, ಕೆನ್ನಮ ಋಷಿ ಶಾಪದಿಂದ ಪಾಂಡುವಿನೊಡನೆ ದೈಹಿಕವಾಗಿ ಕೂಡಿ ಸಾವನ್ನು ಅಪ್ತಾಳೆ. ಅನಂತರ ಕುಂತಿಗೆ, ನೀನು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತೀಯ, ನೀನಿರಬೇಕು, ನನ್ನ ಈ ಸೌಂದರ್ಯವೇ ಅವರಿಗೆ ಮುಳುವಾಯಿತು, ಅವರ ಸಾವಿಗೆ ಕಾರಣವಾಯಿತು, ನಾನು ಅವರ ಚಿತೆಯೊಂದಿಗೆ ಅಗ್ನಿ ಪ್ರವೇಶ ಮಾಡುತ್ತೇನೆ, ಅದೇ ಚಿತೆಗೇರಿ ಎಂದು ಮಾದ್ರಿ ಪಾಂಡುವಿನ ಉರಿಯುವ ಚಿತೆಗೇರಿ ಪ್ರಾಣ ಬಿಡ್ತಾಳೆ. ಆನಂತರ ಸಹಸ್ರಾರು ಋಷಿಗಳು ನಡೆದ ಅವರ ಸಮ್ಮುಖದಲ್ಲಿ ನಡೆದ ಪಾಂಡುವಿನ ಅಂತ್ಯಕ್ರಿಯೆಯಲ್ಲಿ ಅವನ ಉರಿಯುವ ಚಿತೆಗೇರಿ ಅಗ್ನಿ ಪ್ರವೇಶ ಮಾಡಿದ್ದಾಳೆ ಮಾದ್ರಿ. ಹಾಗಾಗಿ ಶತಶೃಂಗದಲ್ಲಿ ಪಾಂಡುರಾಜನು ಅವನ ಪತ್ನಿ ಮಾದ್ರಿಯು ತೀರಿಕೊಂಡ ಮೇಲೆ ಋಷಿ ಮಹರ್ಷಿಗಳೆಲ್ಲರೂ ಸೇರಿ ಖಿನ್ನ ಮನಸ್ಕರಾಗಿ ಕುಳಿತಿದ್ದಾರೆ. ಆನಂತರ ಕುಂತಿಯನ್ನು 5 ಮಕ್ಕಳೊಂದಿಗೆ ಕರೆದುಕೊಂಡು ಹಸ್ತಿನಾಪುರಕ್ಕೆ ಬಂದಿದ್ದಾರೆ. ಜೊತೆಯಲ್ಲಿ ಕಾವಲು ಭಟರು, ಪದಾತಿಗಳು, ಸೈನಿಕರು, ದಾಸಿಯರಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಮಹರ್ಷಿಗಳು ಬಂದಿದ್ದಾರೆಂದು ಅವರನ್ನು ನೋಡಲು ಹಸ್ತಿನಾಪುರ ಜನರಲ್ಲದೆ ಹಳ್ಳಿ ಪಟ್ಟಣಗಳಿಂದಲೂ ಬಂದಿದ್ದಾರೆ ಜನರು. ರಾಜಮಾತೆ ಸತ್ಯವತಿ, ಅಂಬಿಕೆ, ಅಂಬಾಲಿಕೆಯರು, ಧೃತರಾಷ್ಟ್ರ, ವಿದುರ, ಕೃಪ, ಭೀಷ್ಮರು ಋಷಿ ಮಹರ್ಷಿಗಳನ್ನು ಎದುರುಗೊಂಡು ವಿಚಾರಿಸರು. ಅವರಲ್ಲಿ ಹಿರಿಯ ಮಹರ್ಷಿಯೊಬ್ಬರು ಹೇಳುತ್ತಾರೆ, ವೀರ್ಯ ಶೌರ್ಯ ವಂದಿತ ಧರ್ಮಾತ್ಮರಾದ ಪಾಂಡು ಮಹಾರಾಜರು ಮೃಗಶಾಪಗ್ರಸ್ತರಾಗಿದ್ದರು. ಮೃಗರೂಪದ ಕೆನ್ನಮ ಋಷಿಯ ಶಾಪಗ್ರಸ್ತರಾಗಿದ್ದಾರೆ. ಆ ಕಾಲದ ಋಷಿ ಮಹರ್ಷಿಗಳು ಅನಂತರ ಕಲಿಯುಗ ಆರಂಭ ಕಾಲದಲ್ಲೂ ಇದ್ದರು. ಅವರು ಶಾಪ ಕೊಡಲು ಶಕ್ತರು, ಅನುಗ್ರಹಿಸಲು ಸಮರ್ಥರೂ ಆಗಿದ್ದರು. ಮೃಗರೂಪದ ಕಿಂದ ಮಹರ್ಷಿಯ ಶಾಪದಿಂದ ಹೆಂಡತಿ ಮಾದ್ರಿಯೊಡನೆ ಕೂಡಿ ಸಮಾಗಮದಲ್ಲಿ ಇದ್ದಾಗ ಸ್ವರ್ಗಸ್ಥರಾಗಿದ್ದಾರೆ. ವ್ಯಾಸ ಮಹರ್ಷಿ ಸಲಹೆಯಂತೆ ದೂರದ ಹಸ್ತಿನಾಪುರದಿಂದ ಪುರುಷಾರ್ಥ ಸಾಧನೆಗಾಗಿ ಸಂತಾನೋತ್ಪತ್ತಿಯ ಸದುದ್ದೇಶದಿಂದ ಶತಶೃಂಗಕ್ಕೆ ಬಂದವರು ರಾಜಯೋಗಿಯಂತೆ 13 ವರ್ಷಗಳ ಕಾಲ ನಮ್ಮೊಂದಿಗೆ ಇದ್ದರು. ಋಷಿಗಳು ಹೇಳ್ತಾ ಇದ್ದಾರೆ. ಪಾಂಡುವಿನ ಸಂಘ ಸಮಾಗಮದಿಂದಲೇ ಕುಂತಿ ಮಾದ್ರಿಯರಿಗೆ
5 ಮಕ್ಕಳಾಗಿವೆ. ಆನಂತರವೂ ಪಾಂಡುರಾಜರು ಯೋಗಿಯಂತೆ ಇದ್ದರು. ಮನುಷ್ಯನಿಗೆ ತಪ್ಪು ಮಾಡುವುದು ಸಹಜ, ಆದರೆ ಆಗಬಾರದ ತಪ್ಪು ಆಗಿದೆ, ಪ್ರಮಾದವಾಗಿದೆ. ಆದರೂ ಯೌವನೋನ್ಮಾದದ ದೌರ್ಬಲ್ಯ ರಾಜಸುಖಭೋಗ ಅನುಭವಿಸಿದ ಪಾಂಡುರಾಜರು ಸಹಜವಾಗಿ ಮಾದ್ರಿಯ ಸಾಮೀಪ್ಯದಲ್ಲಿ, ಸರಸ ಸಲ್ಲಾಪದಲ್ಲಿ ಮೈ ಮರೆತು ಅವಳೊಂದಿಗೆ ಸಂಭೋಗಿಸಿದ್ದಾರೆ, ಇಹಲೋಕ ತ್ಯಜಿಸಿದ್ದಾರೆ. ಮಕ್ಕಳಾದ ಮೇಲೆ ಎಂದಿನಂತೆ ಪಾಂಡು ಮಹಾರಾಜರು ಆಹಾರ ಪಾನೀಯಗಳಲ್ಲಿ ಮೊದಲಿನಂತೆ ರಾಜಾತಿಥ್ಯವನ್ನೇ ಇಲ್ಲಿ ನಾವು ಅವರಿಗೆ ಒದಗಿಸುತ್ತಾ ಇದ್ದೆವು. ಸೈನಿಕರೂ ಕೂಡ ಸೇರಿ ಅವರೊಂದಿಗೆ ಮಾದ್ರಿಯು ತನ್ನ ಸೌಂದರ್ಯವೇ ಅವರಿಗೆ ಮರಣಿಸಲು ಮಾರಕವಾಯಿತು ಎಂದು ಸಹಗಮನ ಮಾಡಿದ್ದಾಳೆ. ನಾವು ಋಷಿಗಳೆಲ್ಲ ಸೇರಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೇವೆ. ಆ ಅಸ್ಥಿಗಳನ್ನು ಸಂಗ್ರಹಿಸಿ ತಂದಿದ್ದೇವೆ. ಅಸ್ಥಿ ಭಸ್ಮದ ಕಲಶವನ್ನು ಮಹಾರಾಜ ಧೃತರಾಷ್ಟ್ರ ಪಿತಾಮಹ ಭೀಷ್ಮರಿಗೆ ಕೊಟ್ಟು ಋಷಿಗಳು ಸಾಂತ್ವನ ಹೇಳಿದ್ದಾರೆ. ಆನಂತರ ಮಂತ್ರಿ ವಿದುರನು ಋಷಿ ಪರಿವಾರವನ್ನು ಉಪಚರಿಸಿ ಬಳಿಕ ಅವರನ್ನು ಶತಶೃಂಗಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಭೀಷ್ಮನು ಪಾಂಡು ಮಾದ್ರಿಗೆ ಚಂದ್ರವಂಶದ ಸಂಪ್ರದಾಯದಂತೆ ಉತ್ತರ ಕ್ರಿಯೆಗಳನ್ನು ಮಾಡಿಸಿದ್ದಾನೆ. ಕುಂತಿ, ಯುಧಿಷ್ಠಿರ, ಭೀಮಸೇನ, ಅರ್ಜುನನೊಂದಿಗೆ ಮಾದ್ರಿಯ ಮಕ್ಕಳು ನಕುಲ ಸಹದೇವರನ್ನು ತನ್ನ ಮಕ್ಕಳಂತೆಯೇ ಸಾಕಿ ಸಲಹತೊಡಗಿದ್ದಾಳೆ. ಆ ಮಕ್ಕಳೆಲ್ಲರೂ ಬಾಲಕರಾಗಿ ಅರಮನೆಯ ಉದ್ಯಾನವನದಲ್ಲಿ ಆಡುವುದನ್ನು ನೋಡುವಾಗ ಸತ್ಯವತಿಯು ಅವುಗಳ ಮುದ್ದು ಮಾತುಗಳು, ಬೇಕು ಬೇಡಗಳನ್ನು ಕೇಳುತ್ತಾ ನೀ ಹೆಚ್ಚೋ ನಾ ಹೆಚ್ಚೋ ಎಂದು ಒಬ್ಬರಿಗೊಬ್ಬರು ಕೈ ಮಿಲಾಯಿಸಿ ಜಗಳಾಡುವುದನ್ನೂ ಬಿಡಿಸುತ್ತಾ ಅವರೊಳಗೆ ಸೋದರ ವಾತ್ಸಲ್ಯವು ಬೆಳೆಯಲೆಂದು ಅಜ್ಜಿ ಸತ್ಯವತಿ, ಅಂಬಿಕೆ, ಅಂಬಾಲಿಕೆ ಸೊಸೆಯರಿಬ್ಬರೂ ಯತ್ನಿಸುವ ಕಷ್ಟ ಹೇಳತೀರದು. ಮಕ್ಕಳ ಆಟ ಪಾಠ, ಜಗಳ ರಗಳೆಗಳು ಅವುಗಳನ್ನು ಧೃತರಾಷ್ಟ್ರನು ಗಾಂಧಾರಿಯು ನೋಡಲಾರರಲ್ಲ ಎಂಬ ನೋವು ಇದ್ದದ್ದೇ ರಾಜಮಾತೆ ಸತ್ಯವತಿಗೆ. ಒಮ್ಮೊಮ್ಮೆ ಆಟದ ಬಯಲಿನ ಉದ್ಯಾನವನಕ್ಕೆ ಬಂದು ಕಲ್ಲು ಆಸನದಲ್ಲಿ ಕುಳಿತ ಧೃತರಾಷ್ಟ್ರ ಗಾಂಧಾರಿಯರು ಮಕ್ಕಳ ಆಟವನ್ನು ಕುರಿತು ಕೇಳಿ ತಿಳಿದುಕೊಳ್ಳುವರಷ್ಟೇ. ಸತ್ಯವತಿಗೆ ಮಕ್ಕಳಾಟ, ಜಗಳ ರಗಳೆ ನೋಡಿ ಸಾಕು ಸಾಕೆನಿಸಿ ಬೇಸತ್ತುಕೊಳ್ಳುವಳು ಸತ್ಯವತಿ. ಅದೆಷ್ಟು ಅಂತ ಕುಂತಿಯು ಒಬ್ಬಳೇ ತನ್ನ 5 ಮಕ್ಕಳೊಂದಿಗೆ ಧೃತರಾಷ್ಟ್ರ ಗಾಂಧಾರಿಯರ 101 ಮಕ್ಕಳನ್ನು ಸಂಭಾಳಿಸಲು ಸಾಧ್ಯ? ಅದನ್ನು ತಿಳಿದವಳಾಗಿ ಸತ್ಯವತಿಯು ತಡೆಯಲಾಗದೆ ಹೇಳುತ್ತಾಳೆ, ಗಾಂಧಾರಿ, ನನ್ನ ಮಾತು ಕೇಳು. ನಿನ್ನ ಕಣ್ಣಿಗೆ ಕಟ್ಟಿದ ಬಟ್ಟೆ ತೆಗೆದು ಬಿಡು ಗಾಂಧಾರಿ. ನಿನ್ನ ಮಕ್ಕಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಗಾಂಧಾರಿ. ಅವುಗಳನ್ನು ಮೈದಡವಿ ಮುದ್ದಿಸಿ ನಲ್ನುಡಿಗಳನ್ನಾಡಿ ತುತ್ತು ತಿನ್ನಿಸಿ ಬುದ್ಧಿ ಹೇಳು.
ವಾತ್ಸಲ್ಯಮಯಿಯಾಗು ತಾಯಿ ಯಾಗು. ಅವರ ಆಟ ಪಾಠಗಳಲ್ಲೂ ವಾತ್ಸಲ್ಯಮಯಿಯಾಗು ತಾಯಿಯಾಗು. ಅವರ ಆಟ ಪಾಠಗಳಲ್ಲೂ ಅವರೊಳಗೆ ಪ್ರೀತಿ ವಿಶ್ವಾಸವು ಬೆಳೆಯುವಂತೆ ಮಾಡು ಗಾಂಧಾರಿ. ಅವರ ತುಂಟತನದ ನಡೆನುಡಿಗಳನ್ನು ತಿದ್ದುವವಳಾಗು. ನೋಡು ಗಾಂಧಾರಿ, ಚಿಕ್ಕ ಮಕ್ಕಳು ಗಿಡವಾಗಿ ಬಗ್ಗದೆ ಮರವಾಗಿ ಬಗ್ಗುವರೇನು? ಹುಟ್ಟಿನಿಂದಲೇ ಕಣ್ಣಿಲ್ಲದ ನಿನ್ನ ಗಂಡನಿಗೆ ನೀನು ಕಣ್ಣಾಗಬೇಕು ಗಾಂಧಾರಿ. ಕುರುವಂಶಕ್ಕೆ ಬೆಳಕಾಗಬೇಕಲ್ಲ ಎಂದೇ ರಾಜಮಾತೆ ಸತ್ಯವತಿಯು ಕರುಣಾರ್ಥಳಾಗಿ ಹೇಳುತ್ತಿರಲು ಅವಳ ಧ್ವನಿಯು ಕಂಪಿಸುವುದು ಅಷ್ಟೇ ಆಯಿತು. ಮಾತೆ, ನಾನೆಲ್ಲರೆದುರಿಗೆ ಪ್ರತಿಜ್ಞೆ ಮಾಡಿದ್ದೇನೆ. ನನ್ನ ಪತಿದೇವರಿಗೆ ಇಲ್ಲದ ದೃಷ್ಟಿ ಸುಖ ನನಗೇಕೆ ಬೇಡವೇ ಬೇಡವೆಂದು. ಅದೇ ಮೊಂಡುವಾದ ಗಾಂಧಾರಿಯದು. ನಿನ್ನ ಈ ಅರ್ಥಹೀನ ಪ್ರತಿಜ್ಞೆ ನಡೆನುಡಿ ಏನೂ ಪ್ರಯೋಜನವಿಲ್ಲ ಗಾಂಧಾರಿ. ನಿನ್ನ ಹೊಟ್ಟೆಯಲ್ಲೇ ಮಕ್ಕಳು ಹುಟ್ಟುವ ತನಕ ನೀನು ಕಾಯಲಿಲ್ಲ. ವ್ಯಾಸ ತನ್ನ ತಪಶಕ್ತಿಯಿಂದ ನಿನ್ನ 101 ಮಕ್ಕಳನ್ನು ಉಳಿಸಿಕೊಟ್ಟಿದ್ದಾನೆ. ಧನ್ವಂತರಿ ಚಿಕಿತ್ಸೆಯಿಂದಲೂ ನೀನು ಒಂದು ಮಗುವಿನ ಮುಖವನ್ನೂ ನೋಡಲೇ ಇಲ್ಲ, ಎತ್ತಿಕೊಂಡು ಮುತ್ತಿಕ್ಕಲಿಲ್ಲ ಗಾಂಧಾರಿ. ಅಕ್ಕರೆಯಿಂದ ಕೈ ತುತ್ತು ತಿನ್ನಿಸಲಿಲ್ಲ ನೀನು ತಾಯಿಯಾಗಿ. ಮಮತೆಯ ಕಣ್ಣೋಟದಲ್ಲಿರುವ ಮಮಕಾರವು ನಿನ್ನ ಮಕ್ಕಳಿಗೆ ಆಗಲೇ ಇಲ್ಲ. ತಾಯಿಯ ಮಮಕಾರ ವಾತ್ಸಲ್ಯ ಏನೆಂಬುದು ಮಕ್ಕಳಿಗೆ ಆಗಲೇ ಇಲ್ಲವಲ್ಲ ಗಾಂಧಾರಿ. ನಿನಗೆ ಏನೂ ಅನಿಸುವುದಿಲ್ಲವೇ? ಸತ್ಯವತಿಯ ಕಂಠ ಬಿಗಿದು ಬಂದಿತು. ಮಕ್ಕಳನ್ನು ಸಹಜ ಕ್ರಿಯೆಯಲ್ಲಿ ಹೆರಲೂ ತಾಳ್ಮೆ ಇಲ್ಲದ ಗಾಂಧಾರಿಗೆ ಸತ್ಯವತಿಯ ಮಾತುಗಳನ್ನು ಕೇಳುವ ಸಹನೆಯಲ್ಲಿ ಅಲ್ಲಿ ನಿಲ್ಲುವಳೇನು? ತಲೆಯ ಮೇಲೆ ಸೆರಗು ಎಳೆದು ಹೊರಟೇ ಹೋಗಿದ್ದಳು ದಾಸಿಯರೊಂದಿಗೆ. ಒಂದೇ ತಾಯಿಯ ಮಕ್ಕಳಾದರೂ ಜೀವಾತ್ಮಗಳು ಬೇರೆ ಬೇರೆಯೇ. ಗುಣ ನಡತೆಗಳು ಪೂರ್ವ ಕರ್ಮವೇ. ಬೆಳೆಯುವ ಮಕ್ಕಳ ಗುಣ ಸ್ವಭಾವಗಳು ಬಾಲ್ಯದಲ್ಲೇ ಕಾಣಿಸಿಕೊಳ್ಳುವುದು ಸಹಜವೇ. ಹೀಗೆ ಚಂದ್ರವಂಶದ ಭರತ ಕುಲ ಶ್ರೇಷ್ಠ ಶಂತನು ಮಹಾರಾಜನ ಮೊಮ್ಮಕ್ಕಳಾದ ಕೌರವ ಪಾಂಡವರು ಹಸ್ತಿನಾಪುರದ ಅರಮನೆಯಲ್ಲಿ ಒಟ್ಟಿಗೆ ಆಡುತ್ತಾ ಬೆಳೆದರು. ರಾಜಮಾತೆ ಸತ್ಯವತಿಗೆ ವಯೋಸಹಜ ಆಯಾಸವಾದರು. ಅರಮನೆಯ ಹತ್ತಿರದ ಆಡದ ಬಯಲಿನಲ್ಲಿ ಮಕ್ಕಳ ನಡೆನುಡಿಗಳನ್ನು ಗಮನಿಸಿ ಅವರನ್ನು ತಿದ್ದಲು ಅವಳು ಯತ್ನಿಸುವಳು. ಕುಂತಿಯು ಈ ಎಲ್ಲ ಮಕ್ಕಳ ಬಗ್ಗೆ ನಿಗಾ ವಹಿಸುವಳು. ಆದಷ್ಟೂ ಕೂಡ ವಿದುರನ ತಾಯಿ ಪಾರಸವಿ, ಯುತ್ಸು ತಾಯಿ ಸುರತೆಯು ಕೌರವ ಪಾಂಡವರ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳತೊಡಗಿದರು. ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ ಸಹದೇವರ ಸಾತ್ವಿಕ ಗುಣಗಳು ಮೆಚ್ಚುಗೆಯಾದರೆ ಸುಯೋಧನ, ಸುಶಾಸನನ ತಮ್ಮಂದಿರ ತರಲೆ ತುಂಟಾಟಗಳು, ಕಿಡಿಗೇಡಿತನಗಳನ್ನು ಕಂಡು ಅವರೆಲ್ಲರೂ ರೋಸಿಕೊಳ್ಳುತ್ತಿದ್ದರು. ಪಾರಸವಿ ಸುರತೆ ಕೂಡ ಕುಂತಿಯೊಂದಿಗೆ, ಸತ್ಯವತಿಯೊಂದಿಗೆ, ಗಾಂಧಾರಿಯು ದುರ್ಯೋಧನ, ದುಶ್ಯಾಸನನನ್ನು ಸುಯೋಧನ, ಸುಶಾಸನ ಎಂದೇ ಕಣ್ಮುಚ್ಚಿಕೊಂಡೆ ಕೂಗಿದರಾಯಿತೇ.
ಆ ಮಕ್ಕಳು ಸರಿದಾರಿಗೆ ಬರುವರೇನು? ರಾಜಮಾತೆ ಸತ್ಯವತಿ ಮೊಮ್ಮಕ್ಕಳಿಗೆ ನಲ್ನುಡಿಗಳನ್ನಾಡುತ್ತ ನೀವೆಲ್ಲರೂ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಒಗ್ಗಟ್ಟಿನಿಂದ ಇರಬೇಕು ತಿಳಿಯಿತೆ ಎನ್ನುತ್ತಿದ್ದರೆ ಅಜ್ಜಿ ಹೇಳುವುದೆಲ್ಲ ಹಳೆಯ ಕಾಲಕ್ಕೆ, ಅವಳ ಕಥೆಗಳು ಅಷ್ಟೇ ಎಂದು ಅವರಿಬ್ಬರೂ ಗೊಣಗುವರು. ಸುಯೋಧನ ಸುಶಾಸನ ಎಂದು ಎಷ್ಟೇ ನಲ್ಮೆಯಿಂದ ಕರೆದರೂ ಕೂಡ ಯುಧಿಷ್ಠಿರನು ಅವನ ತಮ್ಮಂದಿರು ಆಸಕ್ತಿಯಿಂದ ಅಜ್ಜಿ ಸತ್ಯವತಿಯು ಹೇಳುವ ಪಂಚತಂತ್ರದ ಕಥೆಗಳನ್ನು, ತಾತ ಭೀಷ್ಮನು ಹೇಳುವ ರಾಮಾಯಣ ಶಿವಪುರಾಣ ಕಥೆಗಳೊಂದಿಗೆ ಹಿತೋಕ್ತಿಗಳನ್ನು ಕೇಳುತ್ತಿದ್ದರೆ ಸುಯೋಧನ ಸುಶಾಸನನ ತಮ್ಮಂದಿರೆಲ್ಲರೂ ಕೇಳುವ ಸಹನೆ ಇಲ್ಲದೆ ಎದ್ದು ಓಡಿ ಹೋಗುವರು. ಕುಂತಿಗೋ ಗಾಂಧಾರಿಯ ಕೃತಕ ಕುರುಡುತನ ಕಂಡು ಬೇಸರವಾಗುತ್ತಿತ್ತು. ತನ್ನ 5 ಮಕ್ಕಳೊಂದಿಗೆ ಅವಳ ಮಕ್ಕಳ ಊಟ ತಿಂಡಿಯ ಬಗ್ಗೆ ವಿಚಾರಿಸಿಕೊಳ್ಳುವಳು. ಮಾದ್ರಿಯ ಮಕ್ಕಳು ಹಾಗೂ ಗಾಂಧಾರಿಯ ಮಕ್ಕಳು 101 ಮಕ್ಕಳನ್ನು ಕೂಡ, ಈ ಎಲ್ಲವನ್ನು ಕೂಡ ಕುಂತಿ ನೋಡ್ಕೊಳ್ತಾಳೆ. ಅವುಗಳಿಗೆ ತಿನ್ನಿಸೋದು, ಅವುಗಳ ಆಟ ಪಾಠಗಳಲ್ಲಿ ತಾನು ಭಾಗಿಯಾಗುವುದು, ಎಷ್ಟು ಅಂತ ಮಾಡ್ತಾಳೆ. ಅಷ್ಟೊಂದು ಮಕ್ಕಳು. ರಾಜಮಾತೆ ಸತ್ಯವತಿಗೆ ಇದನ್ನೆಲ್ಲ ನೋಡಿ ಭರಿಸಲಾಗದ ನೋವು. ಕುಂತಿಗೋ ರಾಜಮಾತೆ ಸತ್ಯವತಿಗೂ ಗಾಂಧಾರಿಯ ಕೃತಕ ಕುರುಡುತನ ಕಂಡು ಬೇಸರವಾಗುತ್ತಲೇ ಇತ್ತು. ತನ್ನ 5 ಮಕ್ಕಳೊಂದಿಗೆ ಅವಳ ಮಕ್ಕಳ ಊಟ ತಿಂಡಿಯ ಬಗ್ಗೆ ವಿಚಾರಿಸಿಕೊಳ್ಳುವಳು ಕುಂತಿ. ಗಾಂಧಾರಿಯು ಮುದ್ದಿನಿಂದ ಕರೆಯುವ ಹೆಸರು ಸುಯೋಧನ ಸುಶಾಸನರೆಂದೇ. ಹಾಗೆ ಹೆಸರಿಟ್ಟು ಕರೆದರಾಯಿತೆ. ಆ ಮಕ್ಕಳನ್ನು ತಮ್ಮ ತಮ್ಮ ಹೆಸರು ಅನ್ವರ್ಥನಾಮವಾಗುವಂತೆ ಅವರು ಆ ಮಕ್ಕಳು ನಡೆದುಕೊಳ್ಳಬೇಕಲ್ಲ. ಗಾಂಧಾರಿ ಹೇಳಿಕೊಡದಾದಳು ಮಕ್ಕಳಿಗೆ ನಲ್ಮೆಯ ಮಾತುಗಳನ್ನು, ಒಬ್ಬರಿಗೊಬ್ಬರು ಹೇಗೆ ಸೌಹಾರ್ದತೆಯಿಂದ ನಲ್ಮೆಯಿಂದ ಆಟ ಪಾಠಗಳಲ್ಲಿ ಹೇಗೆ ಇರಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಎಂಬುದನ್ನು ಕುಂತಿ ಎಷ್ಟು ಅಂತ ಹೇಳಿಕೊಡ್ತಾಳೆ. ರಾಜಮಾತೆ ಸತ್ಯವತಿ ವಯಸ್ಸಾಗಿದೆ. ಗಾಂಧಾರಿ ಏನೇ ಹೇಳಿದರು ತನ್ನ ಕಣ್ಣಿಗೆ ಕಟ್ಟಿಕೊಂಡ ಬಟ್ಟೆಯನ್ನು ಬಿಚ್ಚದೆ ಹಠಮಾರಿಯಾಗಿದ್ದಾಳೆ. ಮಾದ್ರಿಯು ಬದುಕಿದ್ದಾಗ ಅವಳ ಮಕ್ಕಳಾದ ನಕುಲ ಸಹದೇವರಿಗೆ ತಿಳುವಳಿಕೆ ಹೇಳುತ್ತಿದ್ದಳು. ಮಾದ್ರಿ ಬದುಕಿದ್ದಾಗ ಅವಳ ಮಕ್ಕಳಾದ ನಕುಲ ಸಹದೇವರಿಗೆ ತಿಳುವಳಿಕೆ ಹೇಳುತ್ತಿದ್ದಳು. ಯುಧಿಷ್ಠಿರ, ಭೀಮ, ಅರ್ಜುನನು ನಸುನಕ್ಕು ಕೇಳುವ ಪ್ರಶ್ನೆಗಳಿಗೆ ಸಮಾಧಾನದಿಂದ ಉತ್ತರಿಸುವಳು. ಈಗಲೂ ಸತ್ಯವತಿ ಗಾಂಧಾರಿಗೆ ಅವಳ ಕೃತುಕು ಕುರುಡುತನವೇ ಅರ್ಥಹೀನವೆಂದಷ್ಟೇ ಹೇಳಿದರೂ ಅವಳು ಸಿಡುಕಿ ಹೊರಟೇ ಹೋಗುತ್ತಿದ್ದಳು. ಸತ್ಯವತಿಗೆ ಬಿಟ್ಟು ಬಿಡದ ವ್ಯಥೆ ಕಾಡುತ್ತಿತ್ತು. ಗಾಂಧಾರಿಗೆ ತಾನು ಅಂಧಳಾಗಿರುವುದೇ ಆಜೀವ ಪರ್ಯಂತ ವ್ರತವಂತೆ, ಮಹಾಪತಿವ್ರತೆಯಾಗುವ ತಪವಂತೆ.
ಅಂದ ಪತಿರಾಯರಿಗೆ ನಿಷ್ಠೆಯಿಂದ ಸತಿಧರ್ಮವನ್ನು ಪಾಲಿಸುತ್ತಾ ಕಣ್ಣಿಗೆ ಕಟ್ಟಿದ ಬಟ್ಟೆ ಜಾರಿದಾಗಲೆಲ್ಲ ಸರಿಪಡಿಸಿಕೊಳ್ಳುವುದರಲ್ಲೇ ಅವಳ ಜೀವಿತ ಸಾರ್ಥಕ್ಯ ಕಾಣುವಳು. ಹಾಗಾಗಿ ಸುಯೋಧನ ಸುಶಾಸನರು ಪಾಂಡವರಿಗೆ ಮಾಡುವ ಕೀಟಲೆ ಜಗಳೆಗಳು, ದುಷ್ಟತನ ದೌರ್ಜನ್ಯಗಳು ಹೇಳತೀರದವು. ಕೌರವರ 101 ಮಕ್ಕಳೆಲ್ಲರೂ ಆಟಕ್ಕೆ ಬರುತ್ತಿರಲಿಲ್ಲವಾದರೂ ಸುಯೋಧನ ಸುಶಾಸನನು ಪಾಂಡವರೊಡನೆ ಆಡಲು ಬರುವರು. ಆಟಗಳಲ್ಲಿ ಪಾಂಡವರದೇ ಮೇಲುಗೈ ಆದಂತೆಲ್ಲ ಸುಯೋಧನನು ಸುಶಾಸನನು ಹೊಟ್ಟೆಯುರಿಯೂ ಹೆಚ್ಚುತ್ತಿತ್ತು. ಆಟದಲ್ಲಿ ಸೋಲು ಗೆಲುವು ಸಹಜವೇ. ಅವರು ಸೋತರೆ ಸಾಕು, ಜಗಳಕ್ಕೇ ನಿಲ್ಲುವರು. ಅರ್ಜುನ ಭೀಮಸೇನನೊಂದಿಗೆ, ನಕುಲ ಸಹದೇವರೊಂದಿಗೆ. ಭೀಮಸೇನ ಅಡ್ಡ ಬಂದರೆ ಅವನ ಮೇಲೆ ಸುಯೋಧನನು ಕೈ ಮಾಡಲು ನಿಲ್ಲುವನು. ಭೀಮಸೇನನು ಒಳ್ಳೆಯ ಕುಸ್ತಿಪಟು ಇದ್ದಂತೆ. ಅವನಿಗೆ ಸರಿಗಟ್ಟುವನೇ ಸುಯೋಧನನೇ ಅವನಿಗೆ ಸರಿಗಟ್ಟುವವನು. ಅವನನ್ನು ಭೀಮಸೇನನು ಸೋಲಿಸಿದರೆ ತಾನೇ ಗೆದ್ದನೆಂದು ಅವನು ಕೂಗುವನು. ಅದನ್ನು ಒಪ್ಪಿಕೊಳ್ಳದ ಸುಯೋಧನ ಜಗಳಕ್ಕೆ ಬಂದರೆ ಅವನೊಂದಿಗೆ ಸುಶಾಸನನು ಎದುರಾಗಿ ನಿಲ್ಲುವನು. ಭೀಮನು, ಲೆಲೆಲೇ, ನಿಮ್ಮಮ್ಮ ನಿನಗೆ ಸುಯೋಧನ ಎಂದು ಹೆಸರಿಟ್ಟಳಷ್ಟೇ, ನೀನು ಈ ಜನ್ಮದಲ್ಲಿ ಬದಲಾಗದಿಲ್ವೋ, ದುರ್ಯೋಧನನೇ ಕಣೋ ನೀನು ಎನ್ನುತ್ತಾ ಅವನನ್ನು ಗುದ್ದಿ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡುವನು. ಅದೊಂದು ದಿನ ಸುಶಾಸನನು ಚಿಣ್ಣಿ ದಾಂಡು ಆಡುವಾಗ ಅರ್ಜುನನ ಚಿಣ್ಣಿ ಬದುವಿನಲ್ಲಿಟ್ಟು ಅದನ್ನು ಹಾರಿಸಿ ದಾಂಡಿನಿಂದ ಬೀಸಿ ಹೊಡೆದನು. ಅದು ಬಹುದೂರ ಹೋಗಿ ಬಿದ್ದಿತು. ಓಡಿ ಹೋಗಿ ಚಿಣ್ಣಿ ಎತ್ತಿಕೊಂಡು ಬಂದ ಸುಶಾಸನ ಅದನ್ನು ಬದುವಿನ ಹತ್ತಿರ ದಾಂಡು ಹಿಡಿದು ನಿಂತಿದ್ದ ಅರ್ಜುನನತ್ತ ಬೀಸಿ ಎಸೆದಿದ್ದಾನೆ. ಚಿಣ್ಣಿ ಬದುವಿನ ಹತ್ತಿರಕ್ಕೆ ಬಂದು ಬಿದ್ದಿದೆ. ಬದುವಿನಿಂದ ದಾಂಡು ಹಿಡಿದು ಅಳೆದರೆ ದಾಂಡಿನ 2ರಷ್ಟು ದೂರದ ಅಳತೆಯಲ್ಲೇ ಬಿದ್ದಿರಬೇಕೆಂಬುದು ಆಟದ ನಿಯಮವೇ. ಹಾಗೆ ಬಿದ್ದಿಲ್ಲದಿದ್ದರೂ ಸುಶಾಸನನು ಹೇಳಿದುದೇ ನಿಯಮ. ಅವನ ಹಾಕಿದ ಗೆರೆಯೇ ಶಾಸನ ಎಂಬಂತೆಯೇ ವಾದಿಸುವನಲ್ಲ. ಕೆಲವೊಮ್ಮೆ ಅರ್ಜುನನಿಗೂ ಅವನಿಗೂ ಹತ್ತಿದ ಜಗಳ ಹರಿಯುತ್ತಿರಲಿಲ್ಲ. ಅರ್ಜುನನು, ನಿಮ್ಮಮ್ಮ ಸುಮ್ಮನೆ ನಿನಗೆ ಸುಶಾಸನನೆಂದೇ ಹೆಸರಿಟ್ಟಳಷ್ಟೇ, ನೀನು ದುಶ್ಯಾಸನನೇ ಕಾಣಲೇ ಎಂದು ಹೇಳಿದರೆ ಅವನ ಕೋಪವಿನ್ನು ಹೆಚ್ಚುತ್ತಿತ್ತು. ನೋಡಿ, ಮಹಾಭಾರತ ಮನೆ ಕತೆ ಅಂತ ಯಾಕೆ ಹೇಳ್ತಾರೆ? ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಹೇಗೆ ಅವರೊಂದಿಗೆ ತಾಯಿಯಾದವಳು, ಅಜ್ಜಿಯಾದವಳು, ತಂದೆ ಕೂಡ ಹೇಗಿರಬೇಕು ಎಂಬುದನ್ನು ಮಹಾಭಾರತ ಹೇಳುತ್ತೆ. ಆದ್ದರಿಂದನೇ ಮಹಾಭಾರತ ಮನೆ ಕತೆ. ಹೀಗೆ ನಾನು ಎಳೆಯಾಗಿ ಅಭಿನವ ಭಾರತವನ್ನು ಮೂಲ ವ್ಯಾಸ ಭಾರತಕ್ಕೆ ನಿಷ್ಠವಾಗಿ ಬರೆಯುವಾಗ ನಾನು ಕೂಡ ಅಷ್ಟೇ ಆತ್ಮಸಂತೋಷದಿಂದ ಬರೆದಿದ್ದೇನೆ. ನನ್ನ ಪ್ರತಿಭೆ, ಪರಿಶ್ರಮ ನನ್ನದಿರಬಹುದು, ಪ್ರೇರಣೆ ಬರೆಯುವಾಗ ಅವನದೇ.
ಶ್ರೀಕೃಷ್ಣನಲ್ಲಿ ನಿಮಗೆಲ್ಲರಿಗೂ ಶುಭಾಕಾಂಕ್ಷೆಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ.